ಒಂದು ಕಡಾಯಿ ಬಿಸಿಟ್ಟಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಒಂದು 2 ಚಕ್ಕೆ ಪೀಸು, 4 ಲವಂಗ, ಒಂದು 2 ಏಲಕ್ಕಿ, 8ರಿಂದ 10 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಶುಂಠಿ, 5ರಿಂದ 6 ಹಸಿಮೆಣಸಿಕಾಯಿ, ಒಂದು 2 ಈರುಳ್ಳಿ ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ ಗ್ಯಾಸ್ನ ಆಫ್ ಮಾಡಿ ತಣ್ಣಗಾದ ನಂತರ ಜಾರ್ನಲ್ಲಿ ಹಾಕೊಳ್ಳಿ. ಒಂದು ದೊಡ್ಡ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಕಪ್ ಮೊಸರನ್ನ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಒಂದು 200 ಗ್ರಾಮ್ ಪನ್ನೀರ್ ತಗೊಂಡಿದ್ದೀನಿ. ಒಂದು 2ರಿಂದ 3 ಚಿಟಿಕೆ ಅಷ್ಟು ಉಪ್ಪು, ಒಂದು 2 ಚಿಟಿಕೆ ಅರಿಶಿನ, ನಾವು ಮಸಾಲೆ ಪೇಸ್ಟ್ ಮಾಡ್ಕೊಂಡಿದ್ವಲ್ವ ಅದು ಒಂದು 2 ಟೇಬಲ್ ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಒಂದು ಕಡಾಯಿ ಬಿಸಿಟ್ಟಿದ್ದೀನಿ. ಒಂದು ಚಮಚದಷ್ಟು ಕುಕಿಂಗ್ ಆಯಿಲ್ನ ಹಾಕಿದ್ದೀನಿ. ಈ ಪನ್ನೀರ್ನ ಹಾಕಿ 2ರಿಂದ 3 ನಿಮಿಷ ಫ್ರೈ ಮಾಡಿ ತೆಗೆದ್ಬಿಡಿ ಒಂದು ಪ್ಲೇಟ್ನಲ್ಲಿ. ಮಿಕ್ಕಿರೋ ಕುಕಿಂಗ್ ಆಯಿಲಲ್ಲಿ ಇನ್ನೊಂದು ಸ್ವಲ್ಪ ಕುಕಿಂಗ್ ಆಯಿಲ್ನ ಹಾಕಿ ಎಣ್ಣೆ ಬಿಸಿ ಆದ ನಂತರ ನಾವು ರುಬ್ಕೊಂಡಿರೋ ಮಸಾಲೆನ ಹಾಕಿ 4ರಿಂದ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ನಂತರ 1 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಧನಿಯಾ ಪೌಡ್ರು, ಒಂದು 1/4 ಟೀ ಸ್ಪೂನ್ ಅರಿಶಿನ, ಒಂದು ಅರ್ಧ ಟೀ ಸ್ಪೂನ್ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 2ರಿಂದ 3 ನಿಮಿಷ ಫ್ರೈ ಮಾಡಿ 2ರಿಂದ 3 ನಿಮಿಷ ಫ್ರೈ ಮಾಡಿದ ನಂತರ ಒಂದು ಕಪ್ ಬಿಸಿನೀರನ್ನ ಹಾಕಿ 4ರಿಂದ 5 ನಿಮಿಷ ಬೇಯಿಸಿ ನಂತರ ಪನ್ನೀರ್ನ ಹಾಕಿ 2ರಿಂದ 3 ನಿಮಿಷ ಬೇಯಿಸಿ ನಂತರ ಸ್ವಲ್ಪ ಕಸೂರಿ ಮೇಥಿ, 2 ಟೇಬಲ್ ಸ್ಪೂನ್ ಫ್ರೆಶ್ ಕ್ರೀಮ್ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿ ರೆಡಿಯಾಗಿದೆ.